ಎರ್ಮಾಡು ಜನಾರ್ದನ ಕಂಬಳ ಸಮಿತಿ, ಎರ್ಮಾಡು ತೆಂಕಬಡ ಜೋಡುಕರೆ ಕಂಬಳ 28 ಫೆಬ್ರವರಿ ಶನಿವಾರದಂದು ನಡೆಯುವ ಈ ಕಂಬಳಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಪೂರ್ತಿಗೊಳಿಸಿದ್ದೇವೆ. 75% ಕೆಲಸ ಎಲ್ಲ ಆಗಿದೆ. ಈಗ ಶಾಮಿಯಾನದ ಮತ್ತು ಸ್ಟೇಜ್ ಇದ್ದು ಮತ್ತು ಇದು ಬ್ಯಾರಿಕೇಡ್ ಇದ್ದು ಅದೆಲ್ಲ ಕೆಲಸ ನಡೀತಾ ಇದೆ. ಇದು ಪೇಂಟಿಂಗ್ ಕೆಲಸ ಎಲ್ಲ ಸ್ವಲ್ಪ ನಡೀಲಿಕ್ಕೆ ಬಾಕಿ ಇದೆ. ಅದನ್ನೆಲ್ಲ ನಾವು ನಾಳೆ ಸಂಜೆಯವರೆಗೆ ಎಲ್ಲದನ್ನು ಮುಗಿಸ್ತೇವೆ. ಆದ್ದರಿಂದ ನಮ್ಮ ಕಂಬಳಕ್ಕೆ ತಾವೆಲ್ಲರೂ ಬಂದು ಕೋಣದ ಯಜಮಾನರು ಮತ್ತು ಎಲ್ಲ ಕಂಬಳಾಭಿಮಾನಿಗಳು ಬಂದು ನಮ್ಮ ಕಂಬಳವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಡಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೆ. ಕಾರ್ ಪಾರ್ಕಿಂಗ್ಗೆ ಬೇಕಾದ ವ್ಯವಸ್ಥೆ ಇದೆ ನಮ್ಮ ಹತ್ರ. ಅದರ ಜನಗಳಿಗೆ ಕೂತುಕೊಳ್ಳುವಂಥ ಪೆವಿಲಿಯನ್ ಇದೆ. ಹೆಂಗಸರಿಗೆ ವಿಶೇಷವಾಗಿ ನಾವು ಪೆವಿಲಿಯನ್ ಪ್ರತ್ಯೇಕ ಮಹಿಳೆಯರಿಗೋಸ್ಕರ ಪೆವಿಲಿಯನನ್ನು ಇಟ್ಟಿದ್ದೇವೆ. ಅದನ್ನೆಲ್ಲ ಹೆಂಗಸರು ಬಂದು ಮಹಿಳೆಯರು ಬಂದು ನಮ್ಮ ಕಂಬಳವನ್ನು ವೀಕ್ಷಿಸಲಿಕ್ಕೆ ಬೇಕಾದ ಅನುಕೂಲ ಇದೆ. ಅದರಿಂದ ಎಲ್ಲರೂ ಬಂದು ಕಂಬಳಾಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಕಂಬಳವನ್ನು ವೀಕ್ಷಿಸಬೇಕಂತ ನಾನು ಈ ಮೂಲಕ ಕೇಳ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ ನಾವು ಈಗ 8:30 ಗಂಟೆಗೆ ಬಂದು ಒಂದು ಕಂಬಳ ಜ್ಯೋತಿಯನ್ನು ಬೆಳಗಿಸಿ ನಾವು ಇಲ್ಲಿ ಇನಾಗ್ರೇಷನ್ ಮಾಡಲಿಕ್ಕಿದ್ದೇವೆ. ಕೋಣಗಳು ಹಿಡಿಯುವ ಸಮೇತ ಅದು ರಾವು ಕಾಲ ಇರುವುದರಿಂದ 10:30 ಗಂಟೆಯ ನಂತರ ಕೋಣಗಳನ್ನು ನಿಲ್ಲಿಸ್ತೇವೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಅದೆಲ್ಲ ಪ್ರಾರ್ಥನೆ ಬೇರೆ ಎಲ್ಲ ಕೆಲವೆಲ್ಲ ಉದ್ಘಾಟನಾ ಸಮಾರಂಭ ಇದೆ. ಜ್ಯೋತಿ ಬೆಳಗಿಸುವುದು, ಬೆಲೂನ್ ಬಿಡುವುದು, ಅದೆಲ್ಲ ನಮ್ಮದು ಫ್ಲಾಗ್ ಹಾಸ್ಟಿಂಗ್ ಅದೆಲ್ಲ ಇದೆ. ಅದರ ನಡೆಯುತ್ತೆ. ಎಷ್ಟು ಜೋಡಿ ಕೋಣಗಳು ಬರುವ ಸರ್? ಒಂದು 150ರಿಂದ 200 ಜೊತೆ ಕೋಣ ಬರುವಂಥ ವ್ಯವಸ್ಥೆ ಇದೆ. ಬರ್ಬೋದು ಅಂತ ನಮಗೆ ಇದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಮಗೆ ಭರವಸೆ ಇದೆ, ಒಂದು 200 ಜೊತೆ ಕೋಣ ಬರ್ಬೋದು ಅಂತ. 28 ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಸೀತಾರಾಮ್ ಚಟ್ರ ನೇತೃತ್ವದಲ್ಲಿ ನಡೆಸುವಂಥ ಸಾರ್ವಜನಿಕ ಭೋಜನ ವ್ಯವಸ್ಥೆ ಸಹ ಇದೆ. ಎಲ್ಲರೂ ಮಧ್ಯಾಹ್ನ ಊಟ ಇಲ್ಲಿ ಕಂಬಳದ ಕೆರೆಯಲ್ಲಿ ಹತ್ತಿರದಲ್ಲಿ ನಾವು ಅದನ್ನು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೇವೆ. ತಾವೆಲ್ಲರೂ ಬಂದು ಆ ಭೋಜನವನ್ನು ಸಹ ಸ್ವೀಕರಿಸಬೇಕು. ಕಂಬಳದ ವ್ಯವಸ್ಥೆ ಈ ಭೋಜನ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಕಂಬಳ ಅಂದರೆ ರೋಹಿತ್ ಹೆಗಡೆ. ನಾನು ಬಾಲ್ಯದಿಂದ ಈವರೆಗೂ ಕಂಡ ಹಾಗೆ ಕರಾವಳಿ ಭಾಗದಲ್ಲಿ ನಮ್ಮ ಕಂಬಳದ ಭೀಷ್ಮ ಇನ್ನೊಬ್ಬರಿದ್ದಾರೆ, ನಮ್ಮ ಕುಣಪಾಲ್ ಕಡಂಬರು ಬಿಟ್ಟರೆ ಅದು ತಾನು ಅಧಿಕಾರದಲ್ಲಿ ಏನು ಸೇವೆ ಮಾಡ್ತಾ ಇರುವಾಗ ಕಸ್ಟಮ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ, ACP ಆಗಿ, ಮತ್ತು ಕಲೆಕ್ಟರ್ ಆಗಿ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅದು ಕಡಪಾಡಿ ಬೀಡಿನಲ್ಲಿ ನಡೆದೇ ಇರ್ತಕ್ಕಂಥ ಕಂಬಳ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಂಬಳ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರಥಮ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಂಥ ಒಬ್ಬ ಅಧಿಕಾರಿ ಅಂದಿನ ದಿನಗಳಲ್ಲಿ ಅದು ರೋಹಿತ್ ಹೆಗ್ಡೆ ಅವರು. ಇವತ್ತು ಕಂಬಳ ಇಡೀ ರಾಜ್ಯದಲ್ಲೇ ಯಶಸ್ವಿಯನ್ನು ಕಾಣಲಿಕ್ಕೂ ಕೂಡ ಅವರ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ನಾವೆಲ್ಲ ಬಾಲ್ಯ ಸ್ನೇಹಿತರು. ಇವತ್ತು ಅವರ ಊರಿನಲ್ಲಿ, ಅವರ ಜಾಗದಲ್ಲಿ ಅವರು ಈ ಒಂದು ಕ್ರೀಡೆಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ನಿಜವಾಗಿಯೂ ಕೂಡ ಜನಮೆಚ್ಚಿಸ್ತಕ್ಕಂಥ ಕೆಲಸವನ್ನು ರೋಹಿತ್ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ. ಇದೊಂದು ಜಾನಪದ ಗ್ರಾಮೀಣ ಪ್ರದೇಶದ ಕ್ರೀಡೆ. ಇದಕ್ಕೆ ತನ್ನದೇ ಆದಂಥ ದಿಕ್ಕಿನಲ್ಲಿ ದೊಡ್ಡ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಅವರು ಅವಿಭಜಿತ ಜಿಲ್ಲೆಯಲ್ಲಿ ಈ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ನಿಜವಾಗಿಯೂ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ಎರ್ಮಾಳ್ ರೋಹಿತ್ ಹೆಗ್ಡೆ ಅಂತ ಹೇಳಿದರೆ ಕಂಬಳ ಆ ರೀತಿಯ ಒಂದು ಭಾವನೆ ಎಲ್ಲರಲ್ಲಿಯೂ ಇದೆ. ಅದು ಯಾವತ್ತೂ ಇರ್ತದೆ. ಮತ್ತು ಅಂಥ ಒಂದು ಪ್ರಾಮಾಣಿಕ, ಅಂಥ ಒಬ್ಬ ದಕ್ಷತೆಯಿಂದ, ಅಂಥ ಒಂದು ಕಮಿಟ್ಮೆಂಟ್ ವ್ಯಕ್ತಿಯನ್ನು ನಾವು ಭಾಳ ಅಪರೂಪದಲ್ಲಿ ಕಾಣ್ತಕ್ಕಂಥದ್ದು. ಇವತ್ತು ಅವರು ಈ ಭಾಗದಲ್ಲಿ ಇವತ್ತು ಎಲ್ಲ ದಿಕ್ಕಿನಲ್ಲಿ ಕೂಡ ಸಮಾಜ ಸೇವೆ ಮತ್ತೊಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನಮ್ಮ ಜಾನಪದ ಕ್ರೀಡೆ ಆಗಿರ್ತಕ್ಕಂಥ ಕಂಬಳವನ್ನು ಈ ಭಾಗದಲ್ಲಿ ನಡೆಸಲಿಕ್ಕೆ ಅವರ ಒಂದು ದೊಡ್ಡ ಪ್ರೋತ್ಸಾಹ. ಇವತ್ತು ಅವರು ಅವರದೇ ಆದಂಥ ಜಾಗದಲ್ಲಿ ಎರ್ಮಾಳು ಬೀಡು ಕಂಬಳವನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗಬೇಕಾಗಿದೆ. ಮಾತ್ರವಲ್ಲ, ಯಶಸ್ವಿ ಆಗ್ತಾರೆ ಎಂಬುದು ಕೂಡ ನಮಗೆಲ್ಲ ಈ ಭಾಗದ ಎಲ್ಲ ಕ್ರೀಡಾಳುಗಳಿಗೆ ಈ ಒಂದು ಜಾನಪದ ಕ್ರೀಡೆಯಲ್ಲಿ ಭಾಗವಹಿಸುವುದರ ಮೂಲಕ ನಾಡಿದ್ದು ಏನು ಈ ಕಾರ್ಯಕ್ರಮ ನಡೀತದೆ ಇದೊಂದು ಯಶಸ್ವಿ ಆಗಲಿ ಅಂತೇಳಿ ನಾನಂತೂ ಕರಾವಳಿ ಅಭಿವೃದ್ಧಿ ಮಂಡಳಿಯ ಒಬ್ಬ ಅಧ್ಯಕ್ಷನಾಗಿ, ಅವರ ಸ್ನೇಹಿತನಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಇದರಲ್ಲಿ ಸರ್ವ ಜನ ಕೂಡ ಭಾಗವಹಿಸುವಂತೆ ಜನರಲ್ಲಿ ವಿನಂತಿಸಿಕೊಳ್ತೇನೆ.